ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿ ಎಲ್ಲೆಲ್ಲೂ ಪ್ರತಿಭಟನೆಗಳು, ಹಿಂಸಾತ್ಮಕ ಪ್ರತಿಭಟನೆಗಳು, ಹೆಣಗಳು, ಬೆಂಕಿ ಇದೆ ಕಾಣ್ತಾ ಇದೆ ಕಳೆದ 3-4 ದಿನಗಳಿಂದ. ಸೊ ಏನು ನಡೀತಾ ಇದೆ ಇರಾನಲ್ಲಿ ಅನ್ನುವಂಥದ್ದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮತ್ತು ಇದರಲ್ಲಿ ಅಮೆರಿಕದ ಕೈವಾಡ ಇದೆಯಾ ಇಲ್ಲವಾ ಅನ್ನೋದನ್ನು ಒಂದಷ್ಟು ವಿಶ್ಲೇಷಣಾತ್ಮಕವಾಗಿ ನೋಡೋಣ. ಅದರ ಜೊತೆಗೆ ಮುಂದೇನು ಇರಾನ್ಗೆ ಅಮೆರಿಕ ಪ್ಲಾನಿಂಗ್ ಏನು ಮಾಡ್ಕೊಳ್ತಿದೆ, ಏನಾಗಬಹುದು ಅದನ್ನು ಸಹ ನನ್ನ ಅಭಿಪ್ರಾಯವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವು ಗಮನಿಸಿರ್ತೀರಿ, ಇರಾನ್ ಈಗ ಹಿಂಸಾತ್ಮಕವಾದ ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಿದೆ. ಇರಾನ್ನ 100 ನಗರಗಳಲ್ಲಿ, 100ಕ್ಕಿಂತ ಹೆಚ್ಚು ನಗರಗಳಲ್ಲಿ ಜನ ಬೀದಿಗೆ ಬಂದಿದ್ದಾರೆ. ಆಯತುಲ್ಲಾ ಅಲಿ ಖಾಮಿನಿ ಅವರ ಏನು ಸರ್ಕಾರ ಇದೆ, ಅಲ್ಲಿ ಆಡಳಿತ ಇದೆ, ಅದರ ವಿರುದ್ಧ ದಂಗೆ ಎದ್ದ ರೀತಿಯಲ್ಲಿ 100 ನಗರಗಳಿಗಿಂತ ಹೆಚ್ಚು ನಗರಗಳಲ್ಲಿ ತೀವ್ರತರವಾದಂತಹ ಪ್ರತಿಭಟನೆಗಳು ನಡೀತಾ ಇದೆ. ಅದು ಹಿಂಸಾತ್ಮಕ ರೂಪವನ್ನು ಪಡ್ಕೊಳ್ತಿದೆ. ಯಾಕಂದರೆ ಗೋಲಿಬಾರ್ಗಳು ನಡೀತಾ ಇದ್ದಾವೆ. ಗೋಲಿಬಾರ್ನಲ್ಲಿ ಇಲ್ಲಿಯವರೆಗೆ 60ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡಿದ್ದಾರೆ. 60ಕ್ಕೂ ಹೆಚ್ಚು ಜನ ಜೀವ ಕಳ್ಕೊಂಡಿದ್ದಾರೆ. ಇದರ ಜೊತೆಗೆ ಈ ಹಂತದಲ್ಲಿ ಖಾಮಿನಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತನ್ನ ದೇಶದ ಪ್ರಜೆಗಳಿಗೆ. ಇದು ವಿದೇಶಿ ಪ್ರಾಯೋಜಿತ ಪ್ರತಿಭಟನೆಗಳು, ದೇಶದ ವಿರುದ್ಧ ಪ್ರತಿಭಟನೆಗಳು, ಇದು ದೇಶದ ವಿರುದ್ಧ ಷಡ್ಯಂತ್ರ. ಇದು ವಿದೇಶಿ ಶಕ್ತಿಗಳ ಜೊತೆ ಸೇರಿಕೊಂಡು ಈ ಕೆಲವು ಜನ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮರಣದಂಡನೆ ಕೊಟ್ಟು ಬಿಡ್ತೀನಿ ಒಬ್ಬೊಬ್ಬರಿಗೆ ಅಂತ ಎಚ್ಚರಿಕೆಯನ್ನು ಖಾಮಿನಿ ಕೊಟ್ಟಿದ್ದಾರೆ. ಹಾಗಾದರೆ ನಿಜವಾಗ್ಲೂ ಅಲ್ಲಿ ಕೆಲವರು ಸೆಲೆಕ್ಟೆಡ್ ಪೀಪಲ್ ಮಾತ್ರ ಪ್ರತಿಭಟನೆಗಳು ಮಾಡ್ತಿದ್ದಾರಾ, ಬೀದಿಗೆ ಬಂದಿದ್ದಾರಾ, ಮತ್ತು ಅವರು ಬಂದಿರೋದು ಯಾವ ಕಾರಣಕ್ಕೆ, ಅವ್ರು ಕೊಡ್ತಿರೋದು ಏನು ಕಾರಣ, ಅದನ್ನು ನೋಡೋದಾದರೆ ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ತಿರುವಂಥವರ ಸಂಖ್ಯೆಯನ್ನು ನೋಡಿದ್ರೆ ಕೆಲವರು ಅನ್ನೋ ಮಾತಿಗೆ ಅರ್ಥನೇ ಕಾಣೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಪ್ರಜೆಗಳು ಹೊರಗಡೆ ಬಂದಿದ್ದಾರೆ. ಹಾಗಾದರೆ ಅವರು ಯಾವ ವಿಚಾರಗಳನ್ನು ಮುಂದಿಟ್ಕೊಂಡು ಬಂದಿದ್ದಾರೆ ಅಂದರೆ, ಅವರ ಮುಖ್ಯವಾದ ವಿಚಾರಗಳು ಇರುವಂತಹದ್ದು ಬೆಲೆ ಏರಿಕೆ. ನಮ್ಮ ಕೈಲಿ ಆಗ್ತಿಲ್ಲ, ಪ್ರತಿಯೊಂದು ವಸ್ತುವಿನ ಬೆಲೆನೂ ಸಹ ಆಕಾಶಕ್ಕೆ ಹೋಗ್ಬಿಟ್ಟಿದೆ, ಬದುಕು ದುಸ್ತರ ಆಗಿಬಿಟ್ಟಿದೆ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು, ಅಲ್ಲಿನ ಕರೆನ್ಸಿ ಏನಿದೆಯಲ್ಲ, ಅವರ ಹಣ, ಅದು ದುರ್ಬಲ ಆಗ್ತಾ 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 ತುಂಬ ಕ್ಷೀಣಿಸ್ಬಿಟ್ಟಿದೆ. ಡಿಪ್ರಿಸಿಯೇಷನ್ ಆಗೋ ತುಂಬ ದೊಡ್ಡ ಮಟ್ಟದಲ್ಲಿ ಡಿಪ್ರಿಸಿಯೇಷನ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದರ ವಿರುದ್ಧವೂ ಸಹ ಹೋರಾಡ್ತಿದ್ದಾರೆ. ಒಟ್ಟಾರೆಯಾಗಿ ಇಡೀ ಆಡಳಿತ ಏನಿದೆ, ಖಾಮಿನಿ ಆಡಳಿತ, ಅದು ನಮಗೆ ಬೇಕಿಲ್ಲ, ಬದಲಾಯಿಸಬೇಕು, ಅದಕ್ಕಾಗಿ ನಾವು ಬೀದಿಗೆ ಬಂದಿದ್ದೀವಿ, ಹೋರಾಟ ನಡೆಸ್ತಿದ್ದೀವಿ. ನಾವು ಹೋರಾಟ ಪ್ರಾಣ ಕೊಟ್ಟಾದರೂ ಈ ಹೋರಾಟದಿಂದ ನಾವು ಬಯಸಿದ್ದನ್ನು ಪಡ್ಕೊಳ್ತೀವಿ, ಈ ಸರ್ಕಾರವನ್ನು ಕಿತ್ತಿಸಿತೀವಿ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಸೊ ಇದು ಯಾರೋ ಕೆಲವರು ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ಅಲ್ಲಿನ ಸಂಖ್ಯೆಗಳು ಯಾವುದೇ ರೀತಿಯಿಂದಲೂ ಸಪೋರ್ಟ್ ಮಾಡೋದಿಲ್ಲ. ಸೊ ಖಾಮಿನಿ ಅವರು ಹೇಳಿದಂತೆ ಕೆಲವರು ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸ್ಕೊಂಡು ಷಡ್ಯಂತ್ರ ರೂಪಿಸಿದ್ದಾರೆ ಅನ್ನುವ ಥಿಯರಿ ಇದೆಯಲ್ಲ, ಅದು ಈ ಸಂದರ್ಭದಲ್ಲಿ ಅಷ್ಟು ಸೂಕ್ತವಾಗಿ ಅಲ್ಲಿ ಕಾಣಿಸ್ತಿಲ್ಲ. ಹಾಗಾದರೆ ನಿಜವಾಗ್ಲೂ ಇದು ಜನರೇ ತಮ್ಮಿಂದ ಒಳಗಡೆನೆ ಎಲ್ಲವನ್ನು ಮಾಡ್ತಿದ್ದಾರಾ? ಹಾಗೆ ನೋಡಿದ್ರೆ ಇಷ್ಟು ದಿನ ಸುಮ್ಮನಿದ್ದಂತಹ ಜನತೆ ದಿಢೀರಂತ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅಮೆರಿಕ ಅಲ್ಲಿನ ಪ್ರೆಸಿಡೆಂಟನ್ನು, ಮಡುರೋರನ್ನ ಎತ್ಕೊಂಡು ಹೋಗಿ ಬಂಧನದಲ್ಲಿ ಇರಿಸ್ಕೊಂಡ್ರೆ ನಂತರವೇ ಟ್ರಂಪ್ ಎಲ್ಲರಿಗೂ ವಾರ್ನಿಂಗು, ಕ್ಯೂಬಾಗೆ ವಾರ್ನಿಂಗು, ಇರಾನ್ಗೆ ವಾರ್ನಿಂಗು, ಸಿರಿಯಾಗೆ ವಾರ್ನಿಂಗು, ಸಿರಿಯಾದಲ್ಲಿ ಬಾಂಬಿಂಗ್ ನಡೀತಾ ಇದೆ. ಈಗ ಎಲ್ಲ ಆದ ಮೇಲೆ ದಿಢೀರಂತ ಈ ಪ್ರತಿಭಟನೆಗಳು ಶುರುವಾಯ್ತಲ್ಲ, ಅಲ್ಲಿ ಅನುಮಾನಗಳು ಕಾಡ್ತವೆ. ಅಮೆರಿಕ ಹಿಂದುಗಡೆಯಿಂದ ಇದನ್ನು ಪ್ರಚೋದನೆ ಕೊಡ್ತಿದೆ. ಆದರೆ ಸಮಸ್ಯೆ ಇರೋದು ಸುಳ್ಳ ಅಂದರೆ ಸಮಸ್ಯೆ ಇರೋದು ಸುಳ್ಳಲ್ಲ. ಇರಾನಲ್ಲಿ ಹೌದು ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ, ಹೌದು ಅಲ್ಲಿನ ಕರೆನ್ಸಿ ಡಿಪ್ರಿಸಿಯೇಷನ್ ಆಗ್ತಾ ಇದೆ. ಸೊ ಆ ಸನ್ನಿವೇಶಕ್ಕೆ ಸರಿಯಾಗಿ ಇವರು ಪಂಪ್ ಮಾಡಿದ್ದಾರೆ ಅಮೆರಿಕದವರು. ಯಾವ ರೀತಿ ಮಾಡಿದೆ, CIA ಮಾಡಿದೆಯೋ, ಇನ್ನೇನು ಮಾಡಿದಾರೋ, NGOಗಳ ಮೂಲಕ ಮಾಡಿದಾರೋ ಏನೋ, ಒಟ್ಟಿನಲ್ಲಿ ಜನರಿಗೆ ಒಂದು ಅವಕಾಶ ಸಿಕ್ತು, ಬೀದಿಗೆ ಬಂದಿದ್ದಾರೆ, ಅವರ ಸಮಸ್ಯೆಗಳನ್ನು ಇಡ್ತಿದ್ದಾರೆ. ಇನ್ನು ಖಾಮಿನಿ ಆಡಳಿತ ನಡೆಸ್ಕೊಳ್ತಿರುವಂತಹ ರೀತಿ ಪ್ರತಿಭಟನೆಗಳನ್ನು ಸರಿ ಅಂತ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಕಂಡಲ್ಲಿ ಗುಂಡು ಅನ್ನುವ ರೀತಿಯಲ್ಲಿ ಎಲ್ಲಂದ್ರೆ ಅಲ್ಲಿ ಗೋಲಿಬಾರ್ ಮಾಡ್ತಿದ್ದಾರೆ, ಕೆಲವು ವಿಡಿಯೋಗಳಿದೆ, ಅದನ್ನು ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಸುಮ್ಮನೆ ಹೋಗ್ತಿರುವಂತಹ ಮಹಿಳೆಯರ ಮೇಲೆ ಗುಂಡು ಹಾರಿಸಲಾಗ್ತಿದೆ. ಹೆಣಗಳು ಹಾಗೆ ರಸ್ತೆಯಲ್ಲಿ ಕಾಣಿಸ್ತಿದ್ದಾವೆ, ನಿಂತ್ಕೊಂಡು ಗುಂಡು ಹಾರಿಸ್ತಿದ್ದಾರೆ. ಜನರನ್ನ ಹತೋಟಿಗೆ ತರೋದಕ್ಕೆ ಗುಂಡು ಹಾರಿಸೋರು ಮಂಡಿ ಊರಿ ಕೆಳಗಡೆ ಕೂತ್ಕೊಂಡು ಮಂಡಿ ಕೆಳಗಡೆಗೆ ಗುಂಡು ಹಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದು ಪೊಲೀಸ್ ಆಗಿರಬಹುದು, ಆರ್ಮಿ ಆಗಿರಬಹುದು. ಆದರೆ ಇಲ್ಲಿ ಹಾಗೆ ಕಾಣ್ತಿಲ್ಲ.
ನಿಂತು ನೇರವಾಗಿ ತಲೆಗೆ ಎದೆಗೆ ಗುಂಡಿಕ್ಕದ ಅನ್ನುವಂತಹ ಕೆಲವು ವಿಡಿಯೋಗಳು ಸಹ ಹರಿದಾಡ್ತಿದ್ದಾವೆ. ಸೊ ಇಡೀ ಇರಾನ್ ಈಗ ಇಂಥ ಪರಿಸ್ಥಿತಿಗೆ ಹೋಗಿದೆ. ಆದರೆ ಖಾಮೆನಿ ಮಾತ್ರ ಇದು ವಿದೇಶಿ ಶಕ್ತಿಗಳ ಷಡ್ಯಂತ್ರದ ಮೂಲಕ ಇಲ್ಲಿನವರು ಕೆಲವರು ಮಾತ್ರ ಕೈ ಜೋಡಿಸಿ ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಿದ್ದಾರೆ, ಅವರಿಗೆಲ್ಲ ಮರಣದಂಡನೆ ಕೊಡುವಂತಹ ಆಜ್ಞೆ ಮಾಡಿಬಿಡ್ತೀನಿ ಅಂತ ಹೊಸ ಬೆದರಿಕೆಯನ್ನು ಹಾಕಿದ್ದಾರೆ. ಹಾಗಾದರೆ ಈಗ ಅಮೆರಿಕದ ಉದ್ದೇಶ ಇದಾಗಿರ್ಲಿಲ್ವಾ ಅಂದರೆ ಎಸ್, ಅಮೆರಿಕದ ಉದ್ದೇಶ ಅದೇ ಆಗಿತ್ತು. ವೆನೆಜುವೆಲಾ ನಂತರ ಹೇಗಾದರೂ ಮಾಡಿ ಇರಾನನ್ನು ಸಹ ಕೆಡು ಬಿಸಾಕಬೇಕು, ಅಲ್ಲಿಯೂ ಸಹ ಆಡಳಿತವನ್ನು ಬದಲಾಯಿಸಿಬಿಡಬೇಕು, ಅವರಿಗೆ ಬೇಕಾದಂತಹ ಅಮೆರಿಕಗೆ ಬೇಕಾದಂತಹ ರೀತಿಯಲ್ಲಿ ಒಂದು ಕೈಗೊಂಬೆ ಸರ್ಕಾರ ಅಲ್ಲಿ ರಚನೆ ಆಗಬೇಕು. ಆಗ ಇನ್ನೊಂದಷ್ಟು ಆಯಿಲ್ ರಿಚ್ ಕಂಟ್ರಿಗಳ ಮೇಲೆ, ತೈಲ ಇರುವಂತಹ ದೇಶಗಳ ಮೇಲೆ ಹತೋಟಿ ಸಾಧಿಸೋದು ಸುಲಭ ಆಗುತ್ತೆ ಅನ್ನೋದು ಅಮೆರಿಕ ಲೆಕ್ಕಾಚಾರ. ಹಾಗಾಗಿ ವೆನೆಜುವೆಲಾ ನಂತರ ಇರಾನ್ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡಿದರು. ಇರಾನಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣ ಹೇಗೋ ಆಗಿದೆ, ಅದರ ಲಾಭವನ್ನು ಅಮೆರಿಕ 100% ಪಡ್ಕೊಳ್ಳುತ್ತೆ. ಹಾಗಾಗಿ ಟ್ರಂಪ್ ವಾರ್ನಿಂಗ್ ಕೊಟ್ಟಿರೋದು ಇರಾನ್ನಲ್ಲಿ, ಅಲ್ಲಿನ ಜನರನ್ನು ಕೊಂದರೆ ನಾನು ದಾಳಿ ಮಾಡ್ತೀನಿ ಅಂತ. ಅಲ್ಲಿಗೆ ಇರಾನ್ ಜನರ ಮೇಲೆ ಟ್ರಂಪ್ಗೆ ಅಷ್ಟು ಪ್ರೀತಿನ ಅನ್ನೋದಾದರೆ, ನೀವು ಅಮೆರಿಕದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇರಾಕಲ್ಲಿ ಏನು ಮಾಡಿದ್ರು, ಲಿಬಿಯಾದಲ್ಲಿ ಏನು ಮಾಡಿದ್ರು, ಅಫ್ಘಾನಿಸ್ತಾನಲ್ಲಿ ಏನು ಮಾಡಿದ್ರು, ಇನ್ನೂ ಸಾಕಷ್ಟು ದೇಶಗಳಲ್ಲಿ ವಿಯೆಟ್ನಾಮಿಂದ ಹಿಡಿದು ಇಲ್ಲಿಯವರೆಗೆ ಅವರು ದಾಳಿ ಮಾಡಿರುವಂತಹ ದೇಶಗಳ ಪಟ್ಟಿಯನ್ನು ತೆಗೆದು ನೋಡಿದ್ರೆ ಅವರಿಗೆ ಆ ದೇಶದ ಪ್ರಜೆಗಳ ಮೇಲೆ ಎಷ್ಟು ಪ್ರೀತಿ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಅಮೆರಿಕದಂತಹ ಕೊಲೆಗಡುಕ ಮನಸ್ಥಿತಿಯ ದೇಶ ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಯಾರ ಮೇಲೂ ಪ್ರೀತಿ ಇಲ್ಲ, ಎಲ್ಲ ಕಡೆ ಹೋಗಬೇಕು, ಲೂಟಿ ಮಾಡ್ಕೊಂಡು ಬರಬೇಕು. ಅದು ಚಿನ್ನ ಆದರೂ ಸರಿ, ತೈಲ ಆದರೂ ಸರಿ, ಏನಿದ್ರು ಲೂಟಿ ಮಾಡ್ಕೊಂಡು ಬರಬೇಕು. ಅವರ ಕೈಗೊಂಬೆ ಸರ್ಕಾರ ಅಲ್ಲಿರಬೇಕು. ಇವ್ರಿಗೆ ಬೇಕಾದಾಗ ಏರ್ಬೇಸ್ಗಳು ಮಾಡ್ಕೊಳ್ಳೋದಕ್ಕೆ, ಪಕ್ಕದ ದೇಶಗಳ ಮೇಲೆ ಹತೋಟಿ ಇಟ್ಕೊಳ್ಳೋದಕ್ಕೆ, ಶಕ್ತಿ ಪ್ರದರ್ಶನಕ್ಕೆ ಎಲ್ಲದಕ್ಕೂ ಬೇರೆ ದೇಶಗಳು ಬೇಕು. ಅವು ಯಾವ ಬಗ್ಗಲ್ವೋ ಅವ ವಿರುದ್ಧ ಕಟ್ಟುಕತೆಗಳನ್ನು ಕಟ್ಟಿ ಇರಾಕ್ನಲ್ಲಿ ಏನು ರಾಸಾಯನಿಕ ಅಸ್ತ್ರಗಳಿದ್ದಾವೆ, ಸಾಮೂಹಿಕ ರಾಸಾಯನಿಕ ಅಸ್ತ್ರಗಳಿದ್ದಾವೆ ಅಂತ ಹೇಳಿ ಅದನ್ನು ಮುಗಿಸಿದ್ರು. ಲಿಬಿಯಾದಲ್ಲಿ ಇನ್ನೇನೋ ಕತೆ ಹೇಳಿ ಗಡ್ಡಾಫಿನ್ ಮುಗಿಸಿದ್ರು, ಸದ್ದಾಮ್ ಹುಸೇನ್ ಮುಗಿಸಿದ್ರು. ಎಲ್ಲಲ್ಲಿ ಸಿರಿಯಾದಲ್ಲೊಂದು ಕತೆ, ಎಲ್ಲಿ ಹೋದರೂ ಅದೇ ಕತೆನೆ. ಸೊ ಅಮೆರಿಕ ಉದ್ದೇಶ ಸರಿ ಇದೆ, ಇರಾನ್ನ ಜನತೆಗೋಸ್ಕರ ಅದು ಮಾಡ್ತಿದೆ ಅನ್ನೋದು 100% ಅಲ್ಲ, 1000% ಸುಳ್ಳು. ಅದಕ್ಕೆ ಬೇಕಾಗಿರೋದು ಆಯಿಲ್ ರಿಚ್ ಕಂಟ್ರಿಗಳ ಮೇಲೆ ಕಂಟ್ರೋಲು, ಆಯಿಲ್ ರಿಚ್. ಸೊ ಮುಂದೇನು, ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇಸ್ರೇಲ್ ಈಗ ಪೂರ್ತಿ ತನ್ನ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಹೊಸ ತಂತ್ರಗಳನ್ನು ಹುಡ್ಕೊಳ್ತಿದೆ. ಯಾಕಂದರೆ ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ. ಯಾಕಂದರೆ ಅಮೆರಿಕಾಗೆ ಇಸ್ರೇಲ್ ಮೇಲೆ ಬೀಳುವ ಒಂದೊಂದು ಬಾಂಬು ಅಮೆರಿಕಾಗೆ ಬಿದ್ದ ಈಕ್ವಲೇನೆ. ಅದು ನಿಮಗೆ ಕಳೆದ ಬಾರಿ 6 ತಿಂಗಳ ಹಿಂದೆ ಯಾವಾಗ ಇರಾನ್ ಮತ್ತು ಇಸ್ರೇಲ್ ನಡುವೆ 11 ದಿನಗಳ ಯುದ್ಧ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಗೊತ್ತಿದೆ. ಮತ್ತು ಇಸ್ರೇಲ್ ಯಾಕೆ ಪೂರ್ಣ ಸನ್ನದ್ಧ ಆಗ್ತಾ ಇದೆ ಅಂದರೆ, ಕಳೆದ ಬಾರಿ ಇರಾನ್ ಕೊಟ್ಟಂತಹ ಪೆಟ್ಟು ಅದಕ್ಕೆ ನೆನಪಿದೆ. ಐರನ್ ಡೋಮ್ ಅನ್ನುವಂತಹ ಒಂದು ರಕ್ಷಾ ಕವಚ ಇದೆ, ನಮಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅದನ್ನು ದಾಟ್ಕೊಂಡು ಏನು ಬರೋಕ್ಕಾಗಲ್ಲ ಇಲ್ಲಿ ಅಂತ ಭ್ರಮೆಯಲ್ಲಿದ್ದರು ಇಸ್ರೇಲ್ ಅವರು. ಆದರೆ ಇರಾನ್ನ ಸಾಕಷ್ಟು ಕ್ಷಿಪಣಿಗಳು ಅದನ್ನು ದಾಟ್ಕೊಂಡು ಬಂದು ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ನಲ್ಲಿ ಬಂದು ಬಿತ್ತು, ಹೆಣಗಳನ್ನು ಉರುಳಿಸ್ತು. ಸೊ ಆ ಭಯ ಇಸ್ರೇಲ್ಗಿದೆ. ಇಸ್ರೇಲ್ ರೆಡಿ ಆಗ್ತಿದೆ ಅಂತ ಏನರ್ಥ ಅಂದರೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದು ಲೆಕ್ಕಾಚಾರ ಹಾಕ್ತಿದೆ. ಅಷ್ಟು ಸುಲಭ ಅಲ್ಲ, ಆದರೆ ಲೆಕ್ಕಾಚಾರ ಹಾಕ್ತಿದೆ. ಯಾಕಂದರೆ ಇರಾನ್ ಹತ್ರ ಅಣುಬಾಂಬ್ ಯಾವ ಲೆವೆಲಲ್ಲಿದೆ ಅನ್ನೋದು ಅಮೆರಿಕಾಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಅದರ ಅಣುಸ್ಥಾವರಗಳನ್ನು ನಾಶ ಮಾಡೋ ಪ್ರಯತ್ನ ಮಾಡಿದ್ರು, ಬಟ್ ನಂಬಕ್ಕಾಗೋದಿಲ್ಲ ಅನ್ನೋದು ಅಮೆರಿಕದ ಲೆಕ್ಕಾಚಾರ. ಸೊ ಮುಂದಿನ ದಿನಗಳಲ್ಲಿ ಅದು ಆಗೋ ಸಾಧ್ಯತೆಗಳು ಇದ್ದಾವೆ. ಏನೇನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಡೀ ಜಗತ್ತಿನಲ್ಲಿ ಅಮೆರಿಕ ಒಂದೊಂದು ಕಡೆನೇ ಏನೋ ಮಾಡೋಕ್ಕೆ ಹೊರಟಿದೆ. ವೆನೆಜುವೆಲಾ ಆಯಿತು, ಗ್ರೀನ್ಲ್ಯಾಂಡ್ನ ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಿದೆ, ಇರಾನ್ ಮೇಲೆ ದಾಳಿ ಮಾಡ್ತಿದ್ದೀವಿ ಅಂತ ಹೇಳ್ತಿದೆ, ಸಿರಿಯಾ ಮೇಲೆ ಆಲ್ರೆಡಿ ದಾಳಿ ಆರಂಭಿಸಿಬಿಟ್ಟಿದೆ. ಸೊ ಇದರ ನಡುವೆ ಜಗತ್ತಿನಲ್ಲಿ ಶಾಂತಿ ಅನ್ನೋದು ಏನಾಗುತ್ತೋ ಗೊತ್ತಿಲ್ಲ. ಈ ಯುನೈಟೆಡ್ ನೇಷನ್ಸ್ ಅನ್ನುವಂತಹ ಒಂದು ಹಲ್ಲಿಲ್ಲದ ವಾಚ್ ಡಾಗ್ ಒಂದೈತೆ, ಪಾಪ ಹಲ್ಲೂ ಇಲ್ಲ, ಚೈನ್ ಹಾಕಿ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ಅಮೆರಿಕದವರು. ಅದು ಸುಮ್ಮನೆ ನೋಡ್ತಾ ಇದೆ. ನೋಡೋಣ. ಇರಾನ್ನಲ್ಲಿರುವಂತಹ ಆಡಳಿತ ಸುಧಾರಿಸಿ ತಮ್ಮ ಪ್ರಜೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಅಥವಾ ಆಲಿಸಿ ಅದಕ್ಕೇನಾದ್ರು ಪರಿಹಾರ ಹುಡ್ಕೊಳ್ಳೋಕೆ ನೋಡುತ್ತಾ, ಅಥವಾ ಇಲ್ಲ ನನ್ನ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಮ ಜೀವ ಉಳಿಯಲ್ಲ ಅಂತಲೇ ಹೋಗುತ್ತಾ, ಅದಕ್ಕೆ ಅಮೆರಿಕ ಏನು ಪ್ರತಿಕ್ರಿಯೆ ಕೊಡುತ್ತೆ, ಇದೆಲ್ಲವೂ ಸಹ ಕಾದು ನೋಡಬೇಕಾದಂತಹ ವಿಚಾರಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.